ಇದು ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ ಘಟನೆಯ ಸ್ಫೋಟಕ ಸತ್ಯ. ಇದು ಶಾಸಕ ಪ್ರದೀಪ್ ಈಶ್ವರ್ ಗಲಾಟೆ ಕುರಿತ ರೋಚಕ ಸುದ್ದಿ. ಜೂನ್ 27ರ ಶನಿವಾರ ಚಿಕ್ಕಬಳ್ಳಾಪುರದಲ್ಲಿ ಅಸಲಿಗೆ ಏನ್ ನಡೀತು ಹಾಗಾದ್ರೆ? ಕೆಂಪೇಗೌಡರ ಜಯಂತಿ ವೇಳೆ ನಿಜಕ್ಕೂ ಗಲಾಟೆಯನ್ನ ಮಾಡಿದ್ಯಾರು? ಚಿಕ್ಕಬಳ್ಳಾಪುರ ಶಾಸಕರ ವಿರುದ್ಧದ ಗಲಾಟೆ ಹಿಂದಿನ ಅಸಲಿ ಸತ್ಯ ಏನು? ಇದು ಚಿಕ್ಕಬಳ್ಳಾಪುರದಲ್ಲಿ ನಡೆದ ಘಟನೆಯ ಸ್ಫೋಟಕ ಸತ್ಯ. ಕೆಂಪೇಗೌಡರ ಜಯಂತಿಯ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಏನ್ ನಡೀತು? ಇದು ಶಾಸಕ ಪ್ರದೀಪ್ ಈಶ್ವರ್ ಗಲಾಟೆ ಕುರಿತ ರೋಚಕ ಸುದ್ದಿ. ಜೂನ್ 27ರ ಶನಿವಾರ ಚಿಕ್ಕಬಳ್ಳಾಪುರದಲ್ಲಿ ಅಸಲಿಗೆ ಏನ್ ನಡೀತು? ಚಿಕ್ಕಬಳ್ಳಾಪುರ ಶಾಸಕರ ವಿರುದ್ಧದ ಗಲಾಟೆ ಹಿಂದಿನ ಸತ್ಯ ಏನು? ನಿಜಕ್ಕೂ ಅಂದು ಗಲಾಟೆ ಆಗಿದ್ಯಾಕೆ? ಮಾಡಿದವರು ಯಾರು? ಘಟನೆಯನ್ನ ಪ್ರತ್ಯಕ್ಷವಾಗಿ ಕಣ್ಣಾರೆ ಕಂಡವರು ಹೇಳಿದ್ದೇನು ಗೊತ್ತಾ? ತಪ್ಪೇ ಮಾಡದ ಶಾಸಕ ಪ್ರದೀಪ್ ಈಶ್ವರ್ ಟಾರ್ಗೆಟ್ ಮಾಡಿದ್ರ? ವಿನಾಕಾರಣ ಗಲಾಟೆ ಕ್ರಿಯೇಟ್ ಮಾಡಿ ಜಾತಿಯ ಬಣ್ಣ ಬಳಿದ್ರ? ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತೂರೋಕೆ ಮುನ್ನ ಏನ್ ನಡೀತು? ಚಿಕ್ಕಬಳ್ಳಾಪುರದಲ್ಲಿ ನಡೆದ ಘಟನೆಯ ಕುರಿತ ಪಿನ್ ಟು ಪಿನ್ ಮಾಹಿತಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರತ್ಯಕ್ಷದರ್ಶಿಗಳು ಓಪನ್ ಆಗಿ ಮಾತನಾಡಿದ್ದಾರೆ. ಚಿಕ್ಕಬಳ್ಳಾಪುರ ಘಟನೆ ಹಿಂದಿತ್ತ ಟಾರ್ಗೆಟ್ ಪ್ರದೀಪ್ ಈಶ್ವರ್. ಗಲಾಟೆ ಮಾಡೋಕೆ ಅಂತಾನೆ ಕೆಲವರನ್ನ ರೆಡಿ ಮಾಡಲಾಗಿತ್ತ? ಜಗಳಕ್ಕೆ ಅಂತಾನೆ ಕೆಂಪೇಗೌಡ ಜಯಂತಿಗೆ ಆ ಟೀಮ್ ಆಗಮಿಸಿತ್ತ? ಚಿಕ್ಕಬಳ್ಳಾಪುರ ಘಟನೆಯ ಹಿಂದಿತ್ತ ಟಾರ್ಗೆಟ್ ಪ್ರದೀಪ್ ಈಶ್ವರ್. ಗಲಾಟೆ ಮಾಡೋದಕ್ಕೆ ಅಂತಾನೆ ಕೆಲವರನ್ನ ರೆಡಿ ಮಾಡಲಾಗಿತ್ತ? ಜಗಳಕ್ಕೆ ಅಂತಾನೆ ಕೆಂಪೇಗೌಡ ಜಯಂತಿಗೆ ಆಗಮಿಸಿತ್ತ ಆ ಟೀಮ್? ಜೂನ್ 27ರಂದು ನಡೆದ ಗಲಾಟೆಯಲ್ಲಿ ಶಾಸಕರು ಪ್ರಚೋದಿಸಿಲ್ಲ. ನಾಡ ಪ್ರಭುವಿನ ಜಯಂತಿ ಶಾಂತಿಯಾಗಿಯೇ ಶುರುವಾಗಿತ್ತು. ಆದ್ರೆ ದಿಢೀರನೆ ಸಮುದಾಯ ಭವನದಲ್ಲಿ ಗಲಾಟೆ ಆಗಿದ್ಯಾಕೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಅಂದಿನ ಘಟನೆಯ ಕುರಿತ ಪಿನ್ ಟು ಪಿನ್ ಮಾಹಿತಿ. ಸಮುದಾಯ ಭವನದಲ್ಲಿ ಗಲಾಟೆ ಯಾಕಾಯ್ತು? ಏಕಾಏಕಿಯಾಗಿ ಒಬ್ಬ ವ್ಯಕ್ತಿ ಬರ್ತಾನೆ, ರೀ ಶಾಸಕರೇ ಪ್ರದೀಪ್ ಈಶ್ವರ್ ಅವರೇ ಎಲ್ಲಿದ್ದೀರಿ ಬನ್ರಿ ಅಂತ ಹೇಳಿ ಕರೀತಾನೆ ಸಮುದಾಯ ಭವನದಲ್ಲಿ. ಆ ಸಂದರ್ಭದಲ್ಲಿ ಅವರನ್ನ ಅಲ್ಲಿದ್ದಂತ ಪೊಲೀಸ್ನವರು ಹೊರಗಡೆ ಎಳ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾರೆ, ಕೆಲಸವನ್ನ ಮಾಡ್ತಾರೆ. ಸಮುದಾಯ ಭವನದಲ್ಲಾಗಿರುವಂತ ಗಲಾಟೆ ಇದು. ಯಾಕಾಯ್ತು ಹಾಗಾದ್ರೆ? ಶಾಸಕ ಪ್ರದೀಪ್ ಈಶ್ವರ್ ಅವರು ಸ್ಟೇಜ್ ಮೇಲೆ ಕೂತ್ಕೊಂಡಿದ್ರು, ಆರಾಮಾಗಿ ಕಾಫಿ ಕುಡಿತಾ. ನಿಮಗೆ ಆ ದೃಶ್ಯ ನಾವು ತೋರಿಸ್ತಾ ಇದೀವಿ ನೋಡಿ. ಆರಾಮಾಗಿ ಕಾಫಿ ಕುಡ್ಕೊಂಡು ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದಾರೆ ಪ್ರದೀಪ್ ಈಶ್ವರ್ ಅವರು. ವೇದಿಕೆಯ ಮುಂಭಾಗ ಒಬ್ಬ ವ್ಯಕ್ತಿ ಬರ್ತಾನೆ, ಏನ್ರಿ ಮಾತಾಡ್ತೀರಾ ನೀವು ಅಂತ ಕೇಳ್ತಾನೆ. ಅಷ್ಟಕ್ಕೇನೆ ಆ ವ್ಯಕ್ತಿಯನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಪೊಲೀಸ್ನವರು ಹೊರಗಡೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಚಿಕ್ಕಬಳ್ಳಾಪುರ ಘಟನೆಯ ಕಂಪ್ಲೀಟ್ ಪಿಕ್ಚರ್. ಅಂದಿನ ಘಟನೆ ವೇಳೆ ಅಲ್ಲೇ ಪ್ರತ್ಯಕ್ಷದರ್ಶಿಯಾಗಿದ್ದ ವ್ಯಕ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲೇ ಇದ್ದಂತ ವ್ಯಕ್ತಿನೇ ಮಾತಾಡಿದ್ದಾರೆ ಈ ಘಟನೆಯ ಬಗ್ಗೆ.
ಮೆರವಣಿಗೆ ಶುರುವಾಗಿ ಗಲಾಟೆ ನಡೆಯುವವರೆಗೂ ಆ ವ್ಯಕ್ತಿ ಅಲ್ಲೇ ಇದ್ದ. ಎಲ್ಲ ವರ್ಗದವರು ಪಾಲ್ಗೊಂಡಿದ್ದಂತ ಕೆಂಪೇಗೌಡರ ಜಯಂತಿ ಮೆರವಣಿಗೆ ಅದು. ನಡೆದ ಘಟನೆಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಶಾಸಕರ ಜೊತೆಗಿದ್ದಂತ ವ್ಯಕ್ತಿ. ಶಾಸಕರು ಖುಷಿಯಾಗಿರುವಾಗಲೇ ಕೆಲ ಕಿಡಿಗೇಡಿಗಳು ಈ ಕೃತ್ಯ ಎಸಗಿದ್ರು. ಮೆರವಣಿಗೆ ಸಾಗಿ ಮುಂದೆ ಬಂದು ನಾಡಗೀತೆ ಮುಗಿಸಿ ಕಾರ್ಯಕ್ರಮಕ್ಕೆ ಬಂದಿದ್ರು. ಎಲ್ಲಾ ವರ್ಗದವರ ಜೊತೆ ಶಾಸಕ ಪ್ರದೀಪ್ ಈಶ್ವರ್ ಡ್ಯಾನ್ಸ್ ಆಡ್ತಾ ಇದ್ರು. ಮೆರವಣಿಗೆ ಹೋದ ಬಳಿಕ ಅಲ್ಲೇ ಬಾರ್ ಬಳಿ ಕೆಲವರು ಕುಡಿತಾ ಇದ್ರಂತೆ. ಸುಮಾರು 100ರಿಂದ 150 ಜನ ಘೇರಾವ್ ಹಾಕಿದ್ದಾರೆ, ಘೋಷಣೆ ಹಾಕ್ತಾ ಇದ್ರಂತೆ. ಕನ್ನಡ ಭವನದ ಒಳ ಬರೋಕೆ ಪೊಲೀಸರ ಜೊತೆ ಜಗಳ ಮಾಡಿದ್ರಂತೆ ಇವರು. ಆ ಗುಂಪನ್ನ ಒಳಗೆ ಬಿಡಿಸಿದ್ದು ಸಂಸದ ಸುಧಾಕರ್ ತಂದೆ ಕೇಶವ ರೆಡ್ಡಿ ಅಂತೆ. ಹಾಗೆ ಒಳಗೆ ಬಿಟ್ಟ ಬಳಿಕ ಆ ಗುಂಪಿನ ಯುವಕರು ಶಾಸಕರಿಗೆ ನಿಂದಿಸಿದ್ದಾರೆ. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲೇ ಘೋಷಣೆ ಕೂಗ್ತಾ ಇದ್ರಂತೆ ಇವರು. ಅಂದಿನ ಘಟನೆಗೆ ಪ್ರತ್ಯಕ್ಷದರ್ಶಿಯಾಗಿದ್ದ ವ್ಯಕ್ತಿ ಬಿಚ್ಚಿಟ್ಟಿದ್ದಾರೆ ಸ್ಫೋಟಕ ಮಾಹಿತಿಯನ್ನ. ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಕನ್ನಡ ಭವನ ಹತ್ರ ಆಗಮನಿಸಿದಾಗ ಅಲ್ಲಿ ಕನ್ನಡ ಭವನದ ಒಳಗಡೆ ನಾಡಗೀತೆಯನ್ನು ನಡೀತಾ ಇತ್ತು. ನಾಡಗೀತೆ ನಡೆಯೋದ್ರಿಂದ ನಾವೆಲ್ಲ ಆಚೆನೆ ಶಿಸ್ತಿನ ಸಿಪಾಯಿಗಳಾಗಿ ನಿಂತು ಎಲ್ಲ ಮುಖಂಡರು MLAನೂ ಸಹ ನಿಂತು ನಾಡಗೀತೆಯ ನಾವು ಸಹ ಅಲ್ಲಿ ನಿಂತು ಶಿಸ್ತಿನಿಂದ ನಾಡಗೀತೆ ಮುಗಿಸ್ಕೊಂಡು ನಂತರ ಒಳಗಡೆಗೆ ಹೋದ್ವಿ. ಅದುವರೆಗೂ ಯಾವುದೇ ಘಟನೆ ಇರಲಿಲ್ಲ. ನಂತರ ಬಾರುಗಳ ಹತ್ರ ಕೆಲವು ಕಿಡಿಗೇಡಿಗಳು ಹಣ ಕೊಟ್ಟು ಅವರಿಗೆ ಕುಡಿಸಿ ಆ ಮತ್ತಿನ ಮೇಲೆ ಎಲ್ಲನೂ ಸುಮಾರು ಒಂದು 150 ಜನ ಕೂಗುಗಳು ಹಾಕ್ಕೊಂಡು ಅಲ್ಲಿ ಗೆರವು ಹಾಕ್ಕೊಂಡು MLA ವೇದಿಕೆ ಮೇಲೆ ಹೋಗಬಾರ್ದು ಅಂತ ಗೆರವು ಹಾಕ್ಕೊಂಡು ಬರ್ತಾ ಇರ್ತಾರೆ. ಆವಾಗ ನಮ್ಮ ಪೊಲೀಸ್ನವರು ಅಡ್ಡಗಟ್ಟಿ ಇದು ನೋಡು ಕೆಂಪೇಗೌಡ ಜಯಂತ್ಯೋತ್ಸವ, ಯಾರೂ ಸಹ ಇದನ್ನು ಗಲಾಟೆ ಮಾಡಬಾರ್ದು ಅಂತ ನಮ್ಮ SP ವರಿಷ್ಠ ಅಧಿಕಾರಿಗಳು ಅವರು ಅರ್ಶನಲ್ SP ಅವರು ತಡೆಗಟ್ಟಿ ಪಾಪ ಅವರು ಸಹ ಪೊಲೀಸ್ನವರು ಶತಪ್ರಯತ್ನ ಮಾಡ್ತಾರೆ. ಏನು ಶತಪ್ರಯತ್ನ ಮಾಡಿದ್ರು ಗೇಟು ತೊಳ್ಕೊಂಡು ಬರೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೂ ಸಹ ಪೊಲೀಸ್ನವರು ಬಿಡೋದಿಲ್ಲ. ಬಿಡದಿದ್ದ ಪಕ್ಷದಲ್ಲಿ ನಂತರ ಒಬ್ಬ ಮುಖಂಡ ಬಂದು ಅಧ್ಯಕ್ಷರ ಹತ್ರ, ಯಾರು ನಮ್ಮ ಸುಧಾಕರ್ ಅವರ ತಂದೆಯಾದಂಥ ಕೇಶವ ರೆಡ್ಡಿ ಅವರ ಹತ್ರ ಅಧ್ಯಕ್ಷರಿಗೆ ಹೇಳ್ತಾರೆ, ಈ ಥರ ಎಲ್ಲ ಒಳಗಡೆ ಬರೋದಕ್ಕೆ ಒಂದು ಆಹ್ವಾನ ಕೊಡಬೇಕು ಅಂತ ಹೇಳಿದಾಗ ಇವರು ನಮ್ಮ ಕೇಶವ ರೆಡ್ಡಿ ಅವರು ಜಿಲ್ಲಾಧಿಕಾರಿಗೆ ಹೇಳಿ ಅವರು ಬರಲಿ ಬಿಡ್ರಿ, ಬಂದು ಅವರು ಇರಲಿ ಅಂತ ಹೇಳಿಬಿಟ್ಟಿದ್ದೆ. ಅವ್ರನ್ನ ಒಳಗಡೆ ಬರೋದಕ್ಕೆ ಆಹ್ವಾನ ಮಾಡೋದಕ್ಕೆ ಇದು ಮಾಡ್ತಾರೆ. ಜಿಲ್ಲಾಧಿಕಾರಿಗಳು ಸಹ ಕೈ ಮುಗಿದು ಕೇಳ್ಕೊತಾರೆ, ಬೇಡ ಗಲಾಟೆ ಬೇಡ, ಇದು ನಮ್ಮ ಸರ್ಕಾರಿ ಕಾರ್ಯಕ್ರಮ ಅಂತ ಎಲ್ಲರೂ ಸಹ ಹೇಳಿದ್ರು ಸಹ ಇವರು ನಮ್ಮ ಒಕ್ಕಲಿಗ ಕಮ್ಯುನಿಟಿಯ ಅಧ್ಯಕ್ಷರಾದಂಥ ಕೇಶವ ರೆಡ್ಡಿ ಅವರು ಇಲ್ಲ ಬಿಡಿ ಅಂಥೇಳಿ ಅವರು ಆಹ್ವಾನ ಕೊಟ್ಟಾಗ ಪೊಲೀಸ್ನವ್ರು ಪಾಪ ಏನು ಮಾಡ್ತಾರೆ, ಅವರು ಬಿಡ್ತಾರೆ. ಬಿಟ್ಟಿದ ತಕ್ಷಣ ಅವಚನ ಶಬ್ದಗಳಿಂದ MLA ಅವ್ರನ್ನ ಏನು ಒಂದು ರೌಡಿಸಮ್ ಆಗಿ ಈ ಬ್ರಿಟಿಷರ ಸರ್ಕಾರದಂಗೆ ಬಂದು ಅವ್ರನ್ನ ದಬ್ಬಾಳಿಕೆಯಿಂದ ವೇದಿಕೆ ಮೇಲೆ ಇಳಿಬೇಕು ಅಂಥೇಳಿ ಹೊಡೆಯೋದಕ್ಕೆಲ್ಲ ಬರ್ತಾರೆ. ಆಗ ಕೆಲವರು ಎಲ್ಲನೂ ಅವಾಯ್ಡ್ ಮಾಡ್ತಾರೆ. ಏನು ಅವಾಯ್ಡ್ ಮಾಡಿದ್ರು ಅವಚನ ಶಬ್ದಗಳಿಂದ ಅವರ ಮನೆತನವನ್ನು ಮತ್ತು ಅವರ ತಾಯಿಯನ್ನು ನಿಂದಿಸಿ ಅವರು ಗಲಾಟೆ ಮಾಡ್ತಾನೆ ಇರ್ತಾರೆ.